ರಾಷ್ಟ್ರಕವಿ ಕುವೆಂಪುರವರು ಇಂದು ಬದುಕಿದ್ದಿದ್ದರೆ 121 ವರ್ಷಗಳಾಗುತ್ತಿತ್ತು. ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಜನಿಸಿದ ರಾಷ್ಟ್ರಕವಿ ಕುವೆಂಪುರವರು ಒಬ್ಬ ದಾರ್ಶನಿಕ, ಸಮಾಜ ಸುಧಾರಕ, ವಿಮರ್ಶಕ, ಪ್ರಖ್ಯಾತ ಕಾದಂಬರಿಕಾರ. ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡಕ್ಕೆ ಮೊದಲು ತಂದುಕೊಟ್ಟವರು. ರಾಷ್ಟ್ರಕವಿ ಕುವೆಂಪುರವರು ಸಾವಿರಾರು ಚಳುವಳಿಗಳಿಗೆ ಪ್ರೇರಕರು. ಹಾಗೆಯೇ ಸಮಾಜದ ಅನಿಷ್ಟಗಳಾದ ಮೌಢ್ಯದ ವಿರುದ್ಧ ಹೋರಾಡಿದವರು, ಬರಹವನ್ನ ಕೊಟ್ಟವರು. ಅವರು ಬರೆದ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಪ್ರಖ್ಯಾತವಾದಂಥವುಗಳು ಮಾತ್ರವಲ್ಲ, ಅವುಗಳನ್ನ ಪದೇ ಪದೇ ಓದಿದಾಗ ಹೊಸ ಅರ್ಥಗಳನ್ನ, ಹೊಸ ವ್ಯಾಖ್ಯಾನಗಳನ್ನ ನೀಡುವಂತಹ ಶಕ್ತಿಯುತವಾದ ಕಾದಂಬರಿಗಳು. ಇಂದು ಅವರ ಪುಣ್ಯತಿಥಿ. ಅವರು ಸತ್ತು 31 ವರ್ಷಗಳಾದವು. 1994 ನವೆಂಬರ್ 11 ಅವರು ತೀರಿ ಹೋದ ದಿನ. ಮೈಸೂರಿನ ಉದಯ ರವಿಯಲ್ಲಿ ಅವರು ನಮ್ಮನ್ನಗಲಿದರು. ಆಗ ಮೈಸೂರಿನಲ್ಲಿ ಒಂದು ಘಟನೆ ನಡೆಯುತ್ತದೆ. ರಾಷ್ಟ್ರಕವಿ ಕುವೆಂಪುರವರು ತೀರ್ಥಹಳ್ಳಿಯಲ್ಲಿ ಹುಟ್ಟಿದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಹುಟ್ಟಿದರೂ ಕೂಡ ಅವರ ಹೆಚ್ಚಿನ ವಿದ್ಯಾಭ್ಯಾಸ, ಅವರ ಕರ್ತೃತ್ವ ಶಕ್ತಿ ಎಲ್ಲದಕ್ಕೂ ಪ್ರೇರಣೆಯಾದದ್ದು ಮೈಸೂರು. ಹಾಗೆಯೇ ಮೈಸೂರಿನಲ್ಲಿ ಅವರು ತೀರಿ ಹೋದಾಗ ಅವರ ಅಸಂಖ್ಯಾತ ಅಭಿಮಾನಿಗಳು ಕುವೆಂಪುರವರ ಕನಸಿನ ಕೂಸು ಹಾಗೂ ಕುವೆಂಪುರವರ ಮುನ್ನೋಟದ ಮಾನಸ ಗಂಗೋತ್ರಿಯಲ್ಲಿ ಅವರನ್ನು ಸಮಾಧಿ ಮಾಡಬೇಕು. ಅವರ ಅಂತ್ಯ ಸಂಸ್ಕಾರ ಎನ್ನುವುದು ಮಾನಸ ಗಂಗೋತ್ರಿಯ ಆವರಣದಲ್ಲಿ ನಡೆಯಬೇಕೆಂದು ಅವರ ಅಸಂಖ್ಯಾತ ಅಭಿಮಾನಿಗಳು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸಣ್ಣ ಗೊಂದಲ ಉಂಟಾಯಿತು. ಇನ್ನೇನು ರಾಷ್ಟ್ರಕವಿ ಕುವೆಂಪುರವರ ಅಂತ್ಯ ಸಂಸ್ಕಾರ ಮಾನಸ ಗಂಗೋತ್ರಿಯಲ್ಲೇ ನಡೆಯುತ್ತದೆ ಎಂಬುದು ತೀರ್ಮಾನವಾಗಬೇಕಿತ್ತು. ಅಷ್ಟರಲ್ಲಿ ಅವರ ಪುತ್ರ ಹಾಗೂ ಸಾಹಿತಿ, ಬರಹಗಾರ ಪೂರ್ಣಚಂದ್ರ ತೇಜಸ್ವಿಯವರು ತೀರ್ಮಾನಕ್ಕೆ ಬರುತ್ತಾರೆ. ನಾನು ಅವರ ಪುತ್ರ ಹೇಳುತ್ತಿದ್ದೇನೆ, ರಾಷ್ಟ್ರಕವಿ ಕುವೆಂಪುರವರನ್ನು ಸಾಕಿ ಸಲುಹಿದ, ಅವರಿಗೆ ಈ ಒಂದು ಹೆಸರನ್ನು ತಂದುಕೊಟ್ಟ ಮೈಸೂರನ್ನು ಮರೆಯುವುದು ಸಾಧ್ಯವಿಲ್ಲ. ಆದರೆ ಅವರ ಅಂತ್ಯ ಸಂಸ್ಕಾರ, ಅವರ ಹುಟ್ಟೂರು, ಅವರ ಜನ್ಮಸ್ಥಳ ಕಗ್ಗಾಡಿನ ಕುಪ್ಪಳ್ಳಿಯಲ್ಲೇ ನಡೆಯಬೇಕೆಂದು ಪಟ್ಟು ಹಿಡಿದರು. ಆಗ ಎಲ್ಲರೂ ಒಪ್ಪಿಕೊಳ್ಳಬೇಕಾಯಿತು. ಅವರ ಮೈಸೂರು, ಮಂಡ್ಯ, ಹಾಸನ ಹಾಗೂ ಕರ್ನಾಟಕದಾದ್ಯಂತ ಇದ್ದ ಅಭಿಮಾನಿಗಳು ಮೊದಲು ಮಾನಸ ಗಂಗೋತ್ರಿಯಲ್ಲೇ ಅವರ ಅಂತ್ಯ ಸಂಸ್ಕಾರ ನಡೆಯಬೇಕೆಂದು ತೀರ್ಮಾನಿಸಿದ್ದರೂ ಕೂಡ ಪೂರ್ಣಚಂದ್ರ ತೇಜಸ್ವಿಯವರ ಆದೇಶದಂತೆ ಹಾಗೂ ಪೂರ್ಣಚಂದ್ರ ತೇಜಸ್ವಿಯವರ ತೀರ್ಮಾನದಂತೆ ಕುಪ್ಪಳ್ಳಿಯಲ್ಲೇ ಅವರ ಅಂತ್ಯ ಸಂಸ್ಕಾರ ನಡೆಯಲು ಅನುವು ಮಾಡಿಕೊಡಲಾಯಿತು.